ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇನ್ಮೇಲೆ ಕ್ಯಾಟಗರಿ ಚೇಂಜ್ ಆಗಿದೆ. ಫ್ರೆಂಡ್, ಇನ್ಮೇಲೆ ಇಷ್ಟು ದಿನ ಯಾರೆಲ್ಲ ನನಗೆ ಟೆಕ್ಕಲ್ಲಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದರೆ ಇನ್ಮೇಲೆ ನನ್ನೊಂದು ಯೂಟ್ಯೂಬ್ ಚಾನಲ್ಲಿ ಕ್ಯಾಟಗರಿ ಚೇಂಜ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್, ಯಾಕಪ್ಪ ಅಂದರೆ ಕಾರಣ ಅಂದರೆ ಟೆಕ್ನಲ್ಲಿ ಅಷ್ಟಾಗಿ ನನಗೆ ಯೂಸ್ ಬರ್ತಿರಲಿಲ್ಲ. ಆದರೆ ಯೂಸ್ ಬಂದಿದೆ, ನಾನು ಅಂದ್ಕೊಂಡ ರೀತಿ ಪ್ರಮಾಣದಲ್ಲಿ ಬಂದಿಲ್ಲ. ನಾನೇನು ಲಕ್ಷಗಟ್ಟಲೆ ಅಂದ್ಕೊಂಡಿಲ್ಲ. ಒಂದೇನಪ್ಪ ಅಂದರೆ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದು 2-3 ವಿಡಿಯೋ ಅಷ್ಟೇ ವೈರಲ್ ಆಗಿದ್ದು ಬಿಟ್ಟರೆ ಇನ್ನು ಯಾವುದೇ ಒಂದು ವಿಡಿಯೋ ವೈರಲ್ ಆಗಿಲ್ಲ ನಾನೊಂದು ಟೆಕ್ ಕ್ಯಾಟಗರಿಯಲ್ಲಿ. ಹಾಗಾಗಿ ಈ ಒಂದು ಚಾನಲ್ನ ನಾನು ಇನ್ಮೇಲೆ ಫೋರ್ಸ್ ಕ್ಯಾಟಗರಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಯಾರೆಲ್ಲ ಟೆಕ್ನಲ್ಲಿ ನಾನೊಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನೀವು ಕೂಡ ಫೋರ್ಸ್ ವಿಡಿಯೋ ಬರ್ತಾ ಇರುತ್ತೆ. ಇನ್ಮೇಲೆ ಫೋರ್ಸ್ ವಿಡಿಯೋ ಕೂಡ ನೀವು ನೋಡ್ಬೋದು. ಫ್ರೆಂಡ್, ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಬೇಜಾರು ಮಾಡ್ಕೊಬೇಡಿ ಯಾರು, ನಾನು ಈ ಒಂದು ಕ್ಯಾಟಗರಿ ಚೇಂಜ್ ಮಾಡಿದ್ದೀನಿ ಅಂತ. ಹಾಗೆ ಈ ಒಂದು ಕ್ಯಾಟಗರಿ ಚೇಂಜ್ ಮಾಡೋಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಟೆಕ್ನಲ್ಲಿ ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ. ಫ್ರೆಂಡ್, ಟೋಟಲಾಗಿ ಈಗ ಕರ್ನಾಟಕದಲ್ಲಿ ಟೆಕ್ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಯಾಕಪ್ಪ ಅಂದರೆ ಟೆಕ್ಕಿಗೆ ಎಲ್ಲರಿಗೂ ಕೂಡ ನಾಲೆಜ್ ಇರುತ್ತೆ. ಫ್ರೆಂಡ್, ಯಾಕಪ್ಪ ಅಂದರೆ ಮೊಬೈಲ್ ಬಗ್ಗೆ ಆಯಿತು, ವಾಟ್ಸಪ್ ಬಗ್ಗೆ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಬಗ್ಗೆ ಆಯಿತು, ಫೇಸ್ಬುಕ್ ಆಯಿತು, ಇದರೆಲ್ಲ ಬಗ್ಗೆ ಕೂಡ ತಿಳ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಭಾಳ ಜನ ಕಾಂಪಿಟೇಷನ್ ಇದೆ. ಆದರೆ ಇದಕ್ಕೆ ಫೈಟ್ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ. ಟೋಟಲಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ಲಿ 2,750 ಸಬ್ಸ್ಕ್ರೈಬರ್ಸ್ 260 ಸಬ್ಸ್ಕ್ರೈಬರ್ಸ್ ಆಗಿದೆ. ಆದರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಅಂದರೆ ನನಗೇನು ಚಂದದಾರ ಇದ್ರಲ್ಲ, ಎಲ್ಲರೂ ಕೂಡ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದೀರಾ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ ಜಾಸ್ತಿ ಆಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆಮೇಲೆ ನನ್ನ ಒಂದು ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ನಲ್ಲಿ ನನಗೆ ಕ್ಯಾಟಗರಿ ಸೆಲೆಕ್ಟ್ ಮಾಡೋಕ್ಕೆ ಕನ್ಫ್ಯೂಸ್ ಇತ್ತು. ಆದರೆ ನನಗೆ 2 ಆಪ್ಷನ್ ಇತ್ತು ಕ್ಯಾಟಗರಿ ಸೆಲೆಕ್ಟ್ ಮಾಡೋಕ್ಕೆ. ಯಾವುದಪ್ಪ ಅಂದರೆ ಒಂದು ಟೆಕ್ ಇತ್ತು, ಒಂದು ಸ್ಪೋರ್ಟ್ಸ್ ಇತ್ತು. ನನಗೆ ಸ್ವಲ್ಪ ಕ್ರಿಕೆಟ್ ಬಗ್ಗೆ ಕೂಡ ನಾಲೆಜ್ ಇದೆ, ಹಾಗೆ ಟೆಕ್ ಕೂಡ ನಾಲೆಜ್ ಇದೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಟೆಕ್ಕಿಗೆ ಸೆಲೆಕ್ಟ್ ಮಾಡಿಕೊಂಡು ಟೆಕ್ ನಾನು ಆಯ್ಕೆ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದೆ. ಸ್ಟಾರ್ಟಿಂಗ್ ನನಗೆ ಸಕ್ಸಸ್ ಸಿಗಲಿಲ್ಲ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ ಕೂಡ ಯಾರಿಗೂ ಕೂಡ ಸಕ್ಸಸ್ ಸಿಗಲ್ಲ ಅಂತ ನನಗೆ ಗೊತ್ತು. ಆಗಲಿ ಯೂಟ್ಯೂಬ್ನಲ್ಲಿ ಕೆಲವಷ್ಟು ಒಂದು 3-4 ತಿಂಗಳು ಕಷ್ಟಪಟ್ಟು ಆವಾಗ ಸ್ವಲ್ಪ ರೀಚ್ ಆಗತ್ತು, ವ್ಯೂಸು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಒಂದು ವಾಟ್ಸಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಫ್ರೆಂಡ್, ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಟೋಟಲಿ ವೈರಲ್ ಅಂದರೆ ಲಕ್ಷಗಟ್ಟಲೆ ಅಲ್ಲ, ಒಂದು 25,000 ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋದಿಂದ 550 ಸಬ್ಸ್ಕ್ರೈಬರ್ಸ್ ಬಂದಿದೆ. ಫ್ರೆಂಡ್, ಟೋಟಲಾಗಿ 550 ಸಬ್ಸ್ಕ್ರೈಬರ್ಸ್ ಆ ಒಂದು ವಿಡಿಯೋದಿಂದ ಬಂದಿದೆ. ಬಿಗ್ ಬಾಸ್ ಬಗ್ಗೆ ಮಾಡಿದ್ದೆ, 2 ವಿಡಿಯೋ ವೈರಲ್ ಆಗಿತ್ತು. ಅದು ಬಿಟ್ಟು ಯಾವುದೂ ಕೂಡ ವಿಡಿಯೋ ವೈರಲ್ ಆಗಿಲ್ಲ. ಹಾಗೆ ಹೇಳ್ಬೇಕಂದ್ರೆ ನಾನು ಒಂದು 7 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಮಾಡಿ. ನಾನು ಒಂದು ಎಕ್ಸ್ಪೀರಿಯನ್ಸ್ಗೆ 1 ಲಕ್ಷಕ್ಕೆ ಯಾವುದಾದ್ರು ಒಂದು ವಿಡಿಯೋ ರೀಚ್ ಆಗಬೇಕಿತ್ತು, ರೀಚ್ ಆಗಿಲ್ಲ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಟೆಕ್ ಕ್ಯಾಟಗರಿನ ಯಾರು ವಿಡಿಯೋ ನೋಡಬೇಕು ಅನ್ನೋದು ಕೂಡ ಅವ್ರ ಮೈಂಡಲ್ಲಿ ಸೆಟ್ ಆಗಿದೆ. ಹಾಗೆ ಅವ್ರ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ನಾನು ಅವ್ರಿಗಿಂತ ಮುಂಚೆ ಮಾಡಿದರೂ ಕೂಡ ನಾನು ವಿಡಿಯೋ ವೈರಲ್ ಆಗ್ತಾ ಇರಲಿಲ್ಲ. ಯಾರು ಲೇಟಾಗಿ ಮಾಡ್ತಿದ್ರು ಅವ್ರ ವಿಡಿಯೋ ಆಗೋದಿತ್ತು. ಯಾಕಪ್ಪ ಅಂದರೆ ಅವ್ರು ಮೊದಲಿಂದ ಕೂಡ ಫೇಮಸ್ ಇದ್ದರು. ಹಾಗಾಗಿ ಈ ಒಂದು ಟೆಕ್ನಲ್ಲಿ ಸ್ವಲ್ಪ ಎಲ್ಲೋ ಒಂದು ಯೂಸ್ ಆಗಲಿ ಕೈ ಹಿಡಿಲ್ಲ ಅಂದ್ಕೊತೀನಿ. ಫ್ರೆಂಡ್, ನಾನು ಈಗ ಹಾಗಾಗಿ ನಾನು ಹೇಳ್ತೀನಿ, ಆಸಕ್ತಿ ನನಗೆ ಪೋರ್ಟ್ಸಲ್ಲೂ ಕೂಡ ಇದೆ. ಪೋರ್ಟ್ಸ್ನಲ್ಲೂ ಕೂಡ ರೀಚು ಜಾಸ್ತಿ ಆಗ್ತಾಯಿದೆ. ಪೋರ್ಟ್ಸ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಈ ಪೋರ್ಟ್ಸ್ ಕ್ಯಾಟಗರಿನಿಗಿಲ್ಲ, ಆದರೆ ಕೆಲವಷ್ಟು ಜನ ಇದ್ದಾರೆ, ಭಾಳ ಇಲ್ಲ. ಟೆಕ್ನಲ್ಲಿ ಇದ್ದಾಗೆ ಪೋರ್ಟ್ಸ್ನಲ್ಲಿ ಅಷ್ಟು ಜನ ಇಲ್ಲ, ಕಮ್ಮಿ ಇದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಜನಕ್ಕೆ ರೀಚ್ ಜಾಸ್ತಿ ಆಗುತ್ತೆ. ಅಂದರೆ ಏಕದಮ್ ಯೂಸ್ ಫೋರ್ಸ್ನಲ್ಲಿ ಜಾಸ್ತಿ ಬರುತ್ತೆ. ಫ್ರೆಂಡ್, ಯಾಕಪ್ಪ ಅಂದರೆ ಆ ಒಂದು ಫೋರ್ಸ್ ಹೇಗಪ್ಪ ಅಂದರೆ ಈಗ ಯಾವುದೋ ಒಂದು ವಿಷಯ ನಾನು ಟ್ರೆಂಡಿಂಗ್ನಲ್ಲಿ ಇರುವಂಥ ವಿಷಯ ಭಾಳ ಸಿಗುತ್ತೆ. ಫ್ರೆಂಡ್, ನನ್ನೊಂದು ವಿಡಿಯೋ ಯೂಸ್ಗೆ ಹಾಗೆ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನಗೆ ಸ್ವಲ್ಪ ರೀಚ್ ಜಾಸ್ತಿ ಬೇಕಾದ ಕಾರಣಕ್ಕೋಸ್ಕರ ನಾನು ಈ ಒಂದು ಫೋರ್ಸ್ ಕ್ಯಾಟಗರಿಗೆ ಬಂದಿದ್ದೀನಿ. ಫ್ರೆಂಡ್, ಯಾರೆಲ್ಲ ಇನ್ಮೇಲೆ ಟೆಕ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಜಾರಾಗಬೇಡಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಾನು ಕಂಪ್ಲೀಟಿಗೆ ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಟೆಕ್ನ ಅವಾಗ ವಾಟ್ಸಪ್ ಬಗ್ಗೆ ಹೇಳ್ತೀನಿ,
ಬಿಗ್ ಬಾಸ್ ಬೇಕನ್ನು ಕೂಡ ಹೇಳ್ತೀನಿ. ಈ ಎರಡರಿಂದ ನಾನು ಫುಲ್ ಫೇಮಸ್ ಆಗಿದ್ದೀನಿ. ವಾಟ್ಸಪ್ ಆಗಲಿ ಬಿಗ್ ಬಾಸ್ ಆಗಲಿ ಈ ಎರಡನ್ನೂ ಕೂಡ ಆವಾಗ ಮಾಡ್ತೀನಿ. ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ಕೂಡ ಒಂದು ವಿಡಿಯೋ ಮಾಡೋಕ್ಕೆ ಏನು ಪೋಸ್ಟಲ್ಲಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಇದೆ. ಬಿಗ್ ಬಾಸ್ ಅಂದರೆ ಇದೆ, ಬಿಗ್ ಬಾಸ್ ಅಂದರೆ ಅದು ಕೂಡ ಪೋಸ್ಟ್ ಇದ್ದಾಗೆ ಈ ಒಂದು ವಾಟ್ಸಪ್ ಟಿಪ್ಸ್ ಇದೆಲ್ಲ ಇದು ಕೂಡ ಕೊಡ್ತಾ ಹೋಗ್ತೀನಿ. ಫ್ರೆಂಡ್, ಈ ಒಂದು ಕ್ಯಾಟಗರಿ ಚೇಂಜ್ ಮಾಡಿದೆ ಅಂತ ಕೂಡ ನೀವು ಕೂಡ ಬೇಜಾರು ಆಗಬೇಡಿ. ಹಾಗೆ ಸಪೋರ್ಟ್ ಮಾಡಿದ್ದೀರಾ ಫ್ರೆಂಡ್, ತುಂಬ ಸಪೋರ್ಟ್ ಮಾಡಿದ್ದೀರಾ. 2260 ಸಬ್ಸ್ಕ್ರೈಬರ್ಸ್ ಚಂದಾದಾರರು ಇದ್ದಾರೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ. ಬೇಜಾರಾಗುತ್ತೆ, ಎಲ್ಲರೂ ಬೇಜಾರಾಗುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ತಪ್ಪುಗಳನ್ನು ಕೂಡ ಕಮಿಟ್ ಮಾಡಿ ಹೇಳಿದ್ದೀರಾ. ಆ ಒಂದು ತಪ್ಪು ಕೂಡ ನಾನು ತಿದ್ದುಕೊಂಡಿದ್ದೀನಿ. ಹಾಗೆ ಇದೇ ಥರ ಹೇಗೆ ಟೆಕ್ ಕ್ಯಾಟಗರಿಯಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಲ್ಲ, ಇದೇ ರೀತಿ ಆ ಪೋಸ್ಟ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಇರ್ತೀನಿ. ಹಾಗೆ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಒಂದು ಚಾನಲಲ್ಲಿ ಸ್ಪೋರ್ಟ್ಸ್ ವಿಡಿಯೋ ಬರ್ತಾ ಇರುತ್ತೆ. ಹಾಗೆ ನಿಮಗೆ ಬಿಗ್ ಬಾಸ್ ಬಗ್ಗೆಯೂ ಕೂಡ ವಾಟ್ಸಪ್ ಬಗ್ಗೆಯೂ ಕೂಡ ಅವಾಗ ಒಂದು ವಿಡಿಯೋ ಬರುತ್ತೆ ಫ್ರೆಂಡ್. ಏನಾದರೂ ವಾಟ್ಸಪ್ ಬಗ್ಗೆ ಏನಾದರೂ ಹೊಸ ಟಿಪ್ಸ್ ಬಂದರೆ ಹೇಳ್ತೀನಿ. ಬಿಗ್ ಬಾಸ್ನಲ್ಲಿ ಏನಾದರೂ ವಿಷಯ ಬಂದರೂ ಕೂಡ ತಿಳಿಸ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಬೇಜಾರಾದರೆ ಸಾರಿ. ಹಾಗೆ ಯಾರೆಲ್ಲ ಸ್ಪೋರ್ಟ್ಸ್ ಏನಾದರೂ ನಿಮಗೆ ನಾವೇ ಅದ್ರ ಮೇಲೆ ಆಸಕ್ತಿ ಇದ್ದರೂ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಬರುತ್ತೆ, ನೋಡ್ಬೋದು ಫ್ರೆಂಡ್. ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸುಮ್ಮನೆ ಟೇಕ್ ಕೇರ್, ಬಾಯ್ ಫ್ರೆಂಡ್.